ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ, ಅಮೃತಧಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಭಾಗ್ಯಮ್ಮ ಅವ್ರನ್ನ ಗೌತಮ್ ಅವರು ಆನಂದ್ ಮನೆಯಲ್ಲಿ ಬಿಟ್ಟು ಬಂದಿರ್ತಾರೆ. ಹಾಗೆ ಗೌತಮ್ ಅವರು ನೀವು ಎಲ್ಲಿಗೆ ಹೋಗಬೇಡಿ, ಹಾಗೆ ಇಲ್ಲೇ ಇರಿ ಮತ್ತು ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಗೌತಮ್ ಅವರು ಹೇಳಿ ಬಂದಿರ್ತಾರೆ. ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಕೂಡ ಅವರಿಗೆ ನಿದ್ದೆನೂ ಬರ್ತಾ ಇರಲ್ಲ, ಹಾಗೆ ಸರಿಯಾಗಿ ಊಟನೂ ಮಾಡ್ತಾ ಇರಲ್ಲ. ಯಾಕೆಂದರೆ ತನ್ನ ಮಗ ಮತ್ತು ಸೊಸೆನ ಸೇರಿಸಬೇಕು ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಕಳವಳ ಉಂಟಾಗ್ತಾ ಇರುತ್ತೆ. ಆಗ ಭಾಗ್ಯಮ್ಮ ಅವರು ಹೇಗಾದರೂ ಮಾಡಿ ನಾನು ಅವರಿಬ್ಬರನ್ನ ಒಂದು ಮಾಡಬೇಕು, ಇದು ತಾಯಿಯಾದ ನನ್ನ ಕರ್ತವ್ಯ, ನಾನೇ ಹೋಗಿ ಅಲ್ಲಿ ಇದ್ದು ಅವರನ್ನು ಒಂದು ಮಾಡ್ತೇನೆ ಅಂತ ಹೇಳಿ ಈ ಕಡೆ ಭಾಗ್ಯಮ್ಮ ಅವರು ಹೊರಡ್ತಾರೆ. ಹಾಗೆ ಇಲ್ಲಿ ಆನಂದ್ಗೆ ಹೇಳೋಣ ಅಂತ ಹೇಳಿ ಆನಂದ್ ನಾನು ಹೋಗ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಆನಂದ್ ಅವರು ಎಲ್ಲಿಗೆ ಹೋಗ್ತೀರಾ ಅಂತ ಇಲ್ಲಿ ಆನಂದ್ ಕೇಳ್ತಾರೆ. ಆಗ ಭಾಗ್ಯಮ್ಮ ಅವರು ನಾನು ವಠಾರಕ್ಕೆ ಹೋಗ್ತೇನೆ, ಭೂಮಿ ಮನೆಗೆ ಅಂತ ಇಲ್ಲಿ ಹೇಳ್ತಾರೆ. ಯಾಕೆ ಹೋಗ್ತೀರಾ ಅಂತ ಇಲ್ಲಿ ಆನಂದ್ ಕೇಳ್ತಾರೆ. ನಾನು ತಾಯಿಯಾಗಿ ಸುಮ್ಮನೆ ಕೂತ್ಕೊಂಡ್ರೆ ಆಗೋಲ್ಲ, ನನ್ನ ಮಗ ಮತ್ತು ಸೊಸೆ ದೂರ ಇರೋದು ನನಗೆ ಇಷ್ಟ ಇಲ್ಲ. ನಾನು ಹೋಗಿ ಅವರನ್ನು ಭೂಮಿ ಜೊತೆ ಮಾತಾಡಿ ಅವರಿಬ್ಬರನ್ನ ಒಂದು ಮಾಡಲೇಬೇಕು ಅಂತ ಹೇಳಿ ಭಾಗ್ಯಮ್ಮ ಅವರು ಇಲ್ಲಿ ಹೇಳ್ತಾರೆ. ಆಗ ಆನಂದ್ ಅವರು ಗೌತಮ್ ಹೇಳಿದಾರಲ್ಲ ನೀವೆಲ್ಲಿಗೂ ಹೋಗಬಾರ್ದು ಅಂತ ಅಂತ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು ನನ್ನ ಮಗ ಪಡ್ತಿರೋ ಕಷ್ಟನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ, ಹಾಗೆ ಅವನು ಮಗನಿಂದ ಮತ್ತು ತನ್ನ ಹೆಂಡತಿಯಿಂದ ದೂರ ಇರ್ತಾರೆ. ಯಾವ ತಾಯಿ ಆದರೂ ತನ್ನ ಮಗ ಇಷ್ಟು ಕಷ್ಟಪಡೋದನ್ನು ನೋಡ್ತಾ ಇರ್ತಾರೆ ಹೇಳು ಆನಂದ್. ಅದಕ್ಕೆ ಹೇಗಾದರೂ ಮಾಡಿ ಭೂಮಿ ಹತ್ರ ಮಾತಾಡಿ ನಾನು ಅವಳನ್ನು ಗೌತಮ್ ಜೊತೆ ಸೇರಿಸಲೇಬೇಕು, ನಾನು ಹೋಗಲೇಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಆನಂದ್ ಅವರು ನೀವು ಹೇಳೋದು ಸರಿನೇ ಅಮ್ಮ, ಆದರೆ ಅದಕ್ಕೆ ಎಲ್ಲ ಟೈಮ್ ಬರುತ್ತೆ, ಆವಾಗ ಅದೆಲ್ಲ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು ಅಷ್ಟರವರೆಗೂ ನಾನು ಕಾಯೋದಕ್ಕೆ ಆಗೋದಿಲ್ಲ ಆನಂದ್, ನಾನು ಹೋಗ್ತೇನೆ ಅಂತ ಇಲ್ಲಿ ಭಾಗ್ಯಮ್ಮ ಅವರು ಹೇಳ್ತಾರೆ. ಆಯ್ತಮ್ಮ ಸರಿ, ನೀವು ಹೋಗಿ ಬನ್ನಿ, ನಾನು ಇಲ್ಲಿ ಗೆಳೆಯನಿಗೆ ಫೋನ್ ಮಾಡಿ ಹೇಳ್ತೇನೆ ಅಂತ ಇಲ್ಲಿ ಆನಂದ್ ಕೂಡ ಹೇಳ್ತಾರೆ. ಹಾಗೆ ಭಾಗ್ಯಮ್ಮ ಅವರು ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಕಡೆ ಜಯದೇವ್ ಅವರು ಬೆಳಿಗ್ಗೆ ಎದ್ದೊಳ್ತಾರೆ. ಹಾಗೆ ಅವರಿಗೆ ತಲೆ ಕೂಡ ತುಂಬಾನೇ ನೋಯ್ತಾ ಇರುತ್ತೆ. ಆಗ ತಲೆಯನ್ನು ಹಿಡ್ಕೊಂಡು ಎದ್ದೊಳ್ತಾರೆ. ಆಗ ಅದೇ ಸಮಯಕ್ಕೆ ದಿಯಾ ಕೂಡ ಇಲ್ಲಿ ಬರ್ತಾರೆ. ಆಗ ಬೇಬಿ ತುಂಬ ತಲೆ ನೋಯ್ತಾ ಇದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಷ್ಟೊಂದು ಕುಡಿದ್ರೆ ತಲೆನೋಯ್ದೇ ಇರುತ್ತಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಕೂಡ ಹೇಳ್ತಾರೆ, ಇಲ್ಲ ಬೇಬಿ, ನಾನಲ್ಲಿ ಭಾಗ್ಯಮ್ಮನ್ನ ನೋಡಿದೆ, ಭಾಗ್ಯಮ್ಮನ್ನ ಹುಡುಕ್ತಾ ಹೋಗ್ತಾ ಇರುವಾಗ ಅಲ್ಲಿ ಮಲ್ಲಿ ಕೂಡ ಕಾಣಿಸಿದ್ಲು ಅಂತ ಇಲ್ಲಿ ಹೇಳ್ತಾರೆ. ಆಗ ಆ ಹುಡುಗನ ನಾನು ಮಾತಾಡಿಸ್ತಾ ಇರುವಾಗ ಹಿಂದುಗಡೆಯಿಂದ ಯಾರೋ ಬಂದು ಹೊಡೆದಂಗೆ ಆಯಿತು, ಅದು ಮಲ್ಲಿನೇ ಆಗಿರ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಆಗ ದಿಯಾ ಅವರು ಮಲ್ಲಿನೇ ಆಗಿದ್ರೆ ನೀವು ಆ ದೇವಸ್ಥಾನಕ್ಕೆ ಹೋಗಿ ಒಂದ್ಸಲ ಹುಡುಕಿ ಗೊತ್ತಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ ಆಯ್ತು ಬೇಬಿ, ಒಂದ್ಸಲಿ ಹೋಗಿ ಬರ್ತೇನೆ, ಅಲ್ಲೇ ಎಲ್ಲೋ ಇದ್ದಾರೆ ಆ ಮಲ್ಲಿ, ಆ ಬ್ಲಡಿ ಮಲ್ಲಿನ ನಾನು ಬಿಡೋದಿಲ್ಲ ಅಂತ ಹೇಳಿ ಜಯದೇವು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಭಾಗ್ಯಮ್ಮ ಅವರು ಕೂಡ ವಠಾರಕ್ಕೆ ಬರ್ತಾರೆ. ಆಗ ಆ ವಠಾರದಲ್ಲಿ ಎಲ್ಲ ನೋಡ್ಕೊಳ್ತಾ ಆ ಕಡೆ ಈ ಕಡೆ ನೋಡ್ತಾ ಇಲ್ಲಿ ಭೂಮಿ ಮನೆ ಎಲ್ಲಿದೆ ಅಂತ ಅಲ್ಲಿ ಕೇಳ್ತಾರೆ. ಆಗ ಅಲ್ಲಿ ಇದ್ದವರು ಒಬ್ಬರು ಅದೇ ಅಲ್ಲಿದೆ ನೋಡಿ ಮೇಲೆ ಫಸ್ಟ್ ಫ್ಲೋರಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಭಾಗ್ಯಮ್ಮ ಅವರು ಸೀದಾ ಹೋಗಿ ಭೂಮಿಕಾ ಇರುವ ಮನೆಯ ಡೋರನ್ನು ನಾಕ್ ಮಾಡ್ತಾರೆ. ಆಗ ಭೂಮಿಕಾ ಅವರು ಬಂದು ಡೋರನ್ನು ಓಪನ್ ಮಾಡ್ತಾರೆ. ಆಗ ಭಾಗ್ಯಮ್ಮನ ನೋಡಿ ತುಂಬಾ ಖುಷಿ ಆಗುತ್ತೆ. ಅತ್ತೆ ನೀವಾ ಅಂತ ಹೇಳಿ ತುಂಬಾ ಖುಷಿಯಿಂದ ಅವರನ್ನು ತಪ್ಕೊಳ್ತಾರೆ. ಆಗ ಬನ್ನಿ ಅತ್ತೆ ಒಳಗೆ ಬನ್ನಿ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಆಗ ಅತ್ತೆ ನೀವು ಹೇಗೆ ಬಂದ್ರಿ, ನೀವು ಒಬ್ಬರೇ ಬಂದ್ರಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಹೌದು ಅಮ್ಮ, ನಾನು ಒಬ್ಬಳೇ ಬಂದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕಾಫಿ ತಗೊಂಬರ್ತೀನಿ ತಡೀರಿ ಅತ್ತೆ ಅಂತ ಹೇಳಿ ಕಾಫಿ ತಗೊಂಬರ್ಲಿಕ್ಕೆ ಇಲ್ಲಿ ಹೋಗ್ತಾರೆ. ಹಾಗೆ ಈ ಕಡೆ ಆಕಾಶ್ ಕೂಡ ಅಲ್ಲಿ ಇರ್ತಾರೆ. ಆಗ ಭಾಗ್ಯಮ್ಮ ಅಲ್ಲಿ ಕೂತಿರೋದನ್ನ ನೋಡಿ ಅಜ್ಜಿ ಯಾವಾಗ ಬಂದ್ರಿ ಅಂತ ಹೇಳಿ ಓಡ್ ಬಂದು ಅವರನ್ನು ತಪ್ಕೊಳ್ತಾರೆ. ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಕೂಡ ಆಕಾಶ್ನ ಎತ್ಕೊಂಡು ಮುದ್ದಾಡ್ತಾ ಇರ್ತಾರೆ.
ಹಾಗೆ ಈ ಕಡೆ ಜಯದೇವ್ ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಆಗ ಅಲ್ಲಿದ್ದ ಆ, ಎಲ್ಲ ನೋಡ್ತಾ ಇರ್ತಾರೆ. ಇಲ್ಲೇ ಅಲ್ಲ ಈ ಮಲ್ಲಿನ ನೋಡಿದ್ದು ನಾನು ಇಲ್ಲೇ, ಆ ಭಾಗ್ಯಮ್ಮ ಕೂಡ ಇಲ್ಲಿಂದಾನೇ ಬಂದ್ರು ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಈ ಬ್ಲೇಡಿ ಮಲ್ಲಿ ಇಲ್ಲೇ ಇದ್ದಾಳೆ, ಹಾಗೆ ಆ ವಠಾರದವರನ್ನು ಕೂಡ ನಾನು ಓಡಿಸ್ಬೇಕು, ಅವರನ್ನ ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ ಅಂತ ಹೇಳಿ ಇಲ್ಲಿ ಜಯದೇವ್ ಅವರು ತುಂಬಾನೇ ಸಿಟ್ಟಿನಲ್ಲಿ ಇರ್ತಾರೆ. ಹಾಗೆ ಈ ಕಡೆ ಅವರು ಇಲ್ಲಿ ಹುಡುಕ್ತಾ ಇರುವಾಗ ಇಲ್ಲಿ CCTVಯಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಅಲ್ಲಿ CCTV ಕಚೇರಿ ಇರೋ ಕಡೆ ಬಂದು ಅಲ್ಲಿ ಕೇಳ್ತಾರೆ. ಸರ್, ನಾನು ಇಲ್ಲಿ ನಿನ್ನೆ ದೇವಸ್ಥಾನಕ್ಕೆ ಬಂದಿದ್ದೆ, ಇಲ್ಲಿ ಒಂದು ಮುಖ್ಯವಾದ ಒಂದು ವಸ್ತುನ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್, ನೀವು CCTVಯಲ್ಲಿ ಚೆಕ್ ಮಾಡಿ ಹೇಳ್ತೀರಾ, ಅದು ಎಲ್ಲಿದೆ ಅಂತ ಗೊತ್ತಾದರೆ ನಮ್ಮಿಂದ ನನಗೆ ತುಂಬಾನೇ ಸಹಾಯ ಆಗುತ್ತೆ ಸರ್ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಲ್ಲಿದ್ದವರು ಆಯಿತು, ಓಕೆ ಅಂತ ಹೇಳಿ ಅಲ್ಲಿಂದ ಸರ್ಚ್ ಮಾಡಿ ಕೊಡ್ತಾರೆ. ಹಾಗೆ CCTV ನೋಡ್ತಾ ಇರಬೇಕಾದ್ರೆ ಭಾಗ್ಯಮ್ಮ ಅವರು ಕೂಡ ಕಾಣ್ತಾರೆ. ಆಗ ಇವು ಅದನ್ನ ಅವರು ಸರ್, ಇದನ್ನ ಒಂದು ಕ್ಲಿಪ್ ಆಗಿ ತಗೊಳ್ಬೋದಾ ಅಂತ ಹೇಳ್ತಾರೆ. ಆಯಿತು ಸರ್, ತಗೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಭಾಗ್ಯಮ್ಮ ಮತ್ತೆ ಗೌತಮು, ಭೂಮಿಕಾ, ಮಲ್ಲಿ, ಅಪ್ಪು ಎಲ್ಲ ಇರೋದನ್ನ ಜಯದೇವ್ ಅವರು ಅಲ್ಲಿ ನೋಡ್ತಾರೆ. ಆಗ ಇದನ್ನ ನೋಡಿ ಅವರಿಗೆ ಕನ್ಫರ್ಮ್ ಆಗುತ್ತೆ, ಅವರು ಇಲ್ಲೇ ಇದ್ದಾರೆ, ಇಲ್ಲೇ ಅಕ್ಕಪಕ್ಕದಲ್ಲಿ ಹುಡುಕಿದ್ರೆ ಚೆನ್ನಾಗಿ ಅವರು ಸಿಕ್ಕೇ ಸಿಗ್ತಾರೆ ಅಂತ ಹೇಳಿ ಜಯದೇವು ಅಲ್ಲಿಂದ ಬರ್ತಾರೆ. ಆಗ ಈ ಬ್ಲಡಿ ಮಲ್ಲಿನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು, ನಿನ್ನಿಂದ ನಾನು ಈಗ ಬೀದಿಗೆ ಬರೋ ಹಾಗೆ ಆಗಿದೆ ಮಲ್ಲಿ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಹಾಗೆ ಆ ಭೂಮಿಕಾ, ಗೌತಮ್ನು ಕೂಡ ನಿನ್ನ ಜೊತೆನೇ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಆದಷ್ಟು ಬೇಗ ನಿಮ್ಮನ್ನು ಹಿಡಿತೇನೆ, ನಿಮ್ಮಿಂದ ಏನೇನು ಕೆಲಸ ಆಗಬೇಕಾಗಿದೋ ಅದೆಲ್ಲವನ್ನ ನಾನು ಮಾಡಿಸ್ಕೊಳ್ತೇನೆ ಅಂತ ಹೇಳಿ ಜಯದೇವ್ ಅಲ್ಲಿಂದ ಹೋಗ್ತಾರೆ. ಹಾಗೆ ಈ ಕಡೆ ಜಯದೇವ್ ತನ್ನ ರೌಡಿಗಳಿಗೆ ಕಾಲ್ ಮಾಡಿ ಕರೀತಾರೆ. ಹಾಗೆ ಅವರು ಎಲ್ಲ ರೌಡಿಗಳಿಗೆ ಈ ಫೋಟೋವನ್ನು ಹಿಡ್ಕೊಂಡು ಈ ಏರಿಯಾದಲ್ಲಿ ಒಂದೊಂದು ವಠಾರನು ಬಿಡದ ಹಾಗೆ ಎಲ್ಲವನ್ನು ಹುಡುಕಿ, ಹಾಗೆ ಈ ವಠಾರದಲ್ಲಿರುವ ಜನಗಳಿಗೆ ನೀವು ಅಲ್ಲಿಂದ ಅವರೇ ಓಡೋಗ್ಬೇಕು, ಆ ಥರ ನೀವು ಟಾರ್ಚರ್ ಕೊಡಬೇಕು ಅಂತ ಹೇಳಿ ಇಲ್ಲಿ ಜಯದೇವು ಹೇಳಿ ಕಳಿಸಿರ್ತಾರೆ. ಹಾಗೆ ಈ ಕಡೆ ಜಯದೇವು ಕೂಡ ಆ ಫೋಟೋವನ್ನು ಹಿಡ್ಕೊಂಡು ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಕೂಡ ಇಲ್ಲಿ ಭೂಮಿಕಾ ಅವರ ಮನೆಯಲ್ಲಿ ಇರ್ತಾರೆ. ಹಾಗೆ ಭೂಮಿಕಾ ಅವರು ಇರಬೇಕಾದ್ರೆ ಇಲ್ಲಿ ಕೇಳ್ತಾರೆ ಭಾಗ್ಯಮ್ಮ ಅವರು, ಭೂಮಿಕಾ ಇಲ್ಲಿ ಗುಂಡು ಮನೆ ಎಲ್ಲಿದೆ ಅಂತ ಹೇಳಿ ಕೇಳ್ತಾರೆ. ಅತ್ತೆಯವರೇ ಇಲ್ಲೇ ಎದುರುಗಡೆ ಮನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು, ನನ್ನ ಮಗನಿಂದ ಏನಾದರೂ ತೊಂದರೆ ಆಗಿದೆ ಏನಮ್ಮ ಅಂತ ಇಲ್ಲಿ ಕೇಳ್ತಾರೆ. ಆಗ ಭೂಮಿಕಾ ಅವರು, ಇಲ್ಲ ಅತ್ತೆ, ಯಾಕಾಗೆ ಕೇಳ್ತಾ ಇದ್ದೀರಾ, ಅವರು ತುಂಬಾನೇ ಒಳ್ಳೆಯವರು ಅಂತ ಹೇಳಿ ಭೂಮಿಕಾ ಅವರು ಇಲ್ಲಿ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು, ಮತ್ತೆ ಯಾಕಮ್ಮ ನೀನು ಅವನನ್ನು ಈ ರೀತಿಯಾಗಿ ದೂರ ಮಾಡ್ತಾ ಇದ್ದೀಯಾ, ನಿಮ್ಮನ್ನು ನನ್ನ ಕಣ್ಣಲ್ಲಿ ನೋಡೋಕೆ ಆಗ್ತಾ ಇಲ್ಲಮ್ಮ, ನನ್ನ ಮಗ ಒಂದು ಕಡೆ, ಸೊಸೆ ಒಂದು ಕಡೆ, ಹಾಗೆ ಮೊಮ್ಮಗನ ಪ್ರೀತಿನೂ ಕೂಡ ಇಲ್ಲ, ಹಾಗೆ ಮಗನ ಪ್ರೀತಿನೂ ಕೂಡ ಗೌತಮ್ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇದನ್ನು ನೋಡಿ ನನಗೆ ತುಂಬಾನೇ ದುಃಖ ಆಗ್ತಾ ಇದೆ ಅಮ್ಮ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು, ಅತ್ತೆ ನೀವು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ, ಅದಕ್ಕಂತ ಒಂದು ಸಮಯ ಬರುತ್ತೆ, ಆಗ ನಾವೆಲ್ಲರೂ ಒಂದಾಗ್ತೇವೆ ಅಂತ ಹೇಳಿ ಭೂಮಿಕಾ ಅವರು ಇಲ್ಲಿ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು, ಇನ್ನು ಎಷ್ಟು ವರ್ಷಗಳ ಕಾಲ ನೀವು ಈ ರೀತಿಯಾಗಿ ಇರ್ತೀರಮ್ಮ ಅಂತ ಇಲ್ಲಿ ಕೇಳ್ತಾರೆ. ಅತ್ತೆ, ನನಗೆ ಅದನ್ನೆಲ್ಲ ಈಗ ಕೇಳಬೇಡಿ, ಅದು ಸಮಯ ಬಂದಾಗ ನಾನೇ ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ಭೂಮಿಕಾ ಅವರು ಅಲ್ಲಿಂದ ಹೋಗ್ತಾರೆ. ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಭೂಮಿಕಾ ಮತ್ತೆ ಗೌತಮ್ನ ಒಂದು ಮಾಡಲಿಕ್ಕೆ ಭೂಮಿಕಾ ಮನೆಗೆ ಶಿಫ್ಟ್ ಆಗಿದ್ದಾರೆ. ಹಾಗೆ ಈ ಕಡೆ ಜೈ ಕೂಡ ಇಲ್ಲಿ ವಠಾರದವರನ್ನ ಎಲ್ಲರನ್ನು ವಠಾರದಿಂದ ಓಡಿಸ್ಲಿಕ್ಕೆ ರೌಡಿಗಳನ್ನು ಬಿಟ್ಟಿದ್ದಾನೆ. ಮತ್ತೆ ಮಲ್ಲಿ ಮತ್ತು ಗೌತಮ್ ಭೂಮಿಕಾ ಅವರನ್ನು ಹುಡುಕ್ಲಿಕ್ಕೆ ಇಲ್ಲಿ ಸಜ್ಜು ಮಾಡ್ತಾ ಇದ್ದಾನೆ ಜಯದೇವ್ ಅಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.